ರಾಮಕೃಷ್ಣ ಗುರುಜಿ ನೀವೇನು ಹೇಳ್ತೀರಿ? ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ಗ್ಲಾಸ್ಗೆ ನೀರು ಹಾಕೋದು, ಕತ್ಲೆ ಕೋಣೆಯಲ್ಲಿ ಇರೋದು, ಲೈಟ್ ಪೂರ್ತಿ ಆಫ್ ಮಾಡ್ಬಿಡೋದು, ಬೆಳಗ್ಗೆ ಮಾಡ್ತಾರೋ ಅಥವಾ ರಾತ್ರಿ ಮಾಡ್ತಾರೋ ಅದು ಗೊತ್ತಿಲ್ಲ. ಬಟ್ ಆದರೆ ಅತಿ ಹೆಚ್ಚು ಜನ ರಾತ್ರಿ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಫೋನ್ನ ಹೀಗೆ ವಾಪಸ್ ಹಿಂಗೆ ಫೋಲ್ಡಿಂಗ್ ಮಾಡಿ ಇಟ್ಬಿಟ್ಟು ಅದರಲ್ಲಿ ಲೈಟ್ ಬರುತ್ತಲ್ಲ, ಟಾರ್ಚ್ ಬರುತ್ತಲ್ಲ, ಅದನ್ನ ಬಳಕೆ ಮಾಡಿಕೊಂಡು ಅದ್ರ ಮೇಲೆ ಒಂದು ಲೋಟ ಇಟ್ಟು ನೀರು ಹಾಕಿ ಅದಕ್ಕೆ ಅರಿಶಿನವನ್ನ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಜ್ಯೋತಿಷಿಗಳು ಹೇಳ್ತಾ ಇರೋ ಪ್ರಕಾರ ಇದು ಅದೇ ನೆಗೆಟಿವ್ ಎನರ್ಜಿಯನ್ನ ಕೊಡುತ್ತೆ, ಈ ರೀತಿಯಾಗಿ ಮಾಡಬಾರ್ದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು ಅಯ್ಯೋ ಈಗಾಗಲೇ ನಾನು ಮಾಡ್ಬಿಟ್ಟಿದ್ದೀನಲ್ಲ ಏನು ಮಾಡಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರು ಅಯ್ಯೋ ಇದಲ್ಲ ಯಾರು ನಂಬ್ತಾರೆ ಅಂತ ಕೂಡ ಹೇಳ್ತಾರೆ. ಇನ್ನು ನೀವೇನು ಹೇಳ್ತೀರಿ? ನಿಮ್ಮ ಪ್ರಕಾರ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ? ಪ್ರಥಮ ನಾನು ಹೇಳಬೇಕಾದ್ರೆ ಅರಿಶಿನ ಕುಂಕುಮ ನಮ್ಮ ಹಿಂದುತ್ವದಲ್ಲಿ ಪಾವಿತ್ರತೆ ಹೊಂದಿರತಕ್ಕಂಥ ಒಂದು ಇದು, ಅದು ಕುಂಕುಮ ಅರಿಶಿನ. ಅರಿಶಿನ ಪ್ರತಿಯೊಂದು ವಿಷಯದಲ್ಲೂ ಅರಿಶಿನ ಬಳಸ್ಕೊಳ್ತಾರೆ. ಆಯುರ್ವೇದಿಕದಿಂದ ಹಿಡಿದು ಮದ್ದು ಇದಕ್ಕೆಲ್ಲ ಹಿಡಿದು ಮದುವೆ ಮುಂಜಿ ದೇವ್ರದ್ದು ಅಭಿಷೇಕ ಪ್ರತಿಯೊಂದಕ್ಕೂ ಅರಿಶಿನ ಬಳಸ್ತಾರೆ. ಅರಿಶಿನ ಬಳಸಿ ಸ್ಥಳವೇ ಇಲ್ಲ. ಹಾಗಾಗಿ ಅರಿಶಿನಿಗೆ ಎಂಥ ಶಕ್ತಿ ಇದೆ ಅಂದರೆ ನಮ್ಮಲ್ಲಿ ಎನರ್ಜಿ ಕೊಡುತ್ತೆ. ಇದರಲ್ಲಿ ಆ್ಯಂಟಿಬಯೋಟಿಕ್ಕು ಕಿಯಟಿ ಇದೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಬರೀ ಅರಿಶಿನ ನೀರು ಹಾಕಿದ ತಕ್ಷಣ ಅದು ಏನೂ ಆಗೋಕ್ಕೆ ಸಾಧ್ಯವಿಲ್ಲ. ಇವಾಗ ನೋಡಿ, ಇಲ್ಲಿ ಮದುವೆನಲ್ಲಿ ಯಾಕೆ ಇದಾಗುತ್ತೆ ಅಂದರೆ ಮದುವೆನಲ್ಲಿ ಒಂದು ಶಾಸ್ತ್ರೋಕ್ತವಾಗಿ ಈ ಯೌವನಾವಸ್ಥೆಯಲ್ಲಿ ಇರ್ತಕ್ಕಂಥ ಸತಿಪತಿಗಳಿಗೆ ಆ ಅರಿಶಿನ ಹಚ್ಚಿದಾಗೆ ಅವ್ರಿಗೆ ಆಕರ್ಷಣೀಯತೆ ಉತ್ತಾಗದ. ಈ 16 ಜನ ಮುತ್ತೈದೆಗಳು ಕೈ ಇಟ್ಟು ಮಾಡಿರ್ತಾರೆ, ಅದಕ್ಕೊಂದು ವ್ಯವಸ್ಥೆ ಆಕರ್ಷಣೀಯತೆ ಬರುತ್ತೆ ಅನ್ನೋ ಒಂದು ಕಾರಣ. ಇಲ್ಲಿ ಮೋಹಿನಿಗಳು ಬೀದಿಯಲ್ಲಿ ಓಡಾಡ್ತವೆ, ದೆವ್ವ ಪಿಶಾಚಿಗಳು, ಅದು ಆಕರ್ಷಣೀಯತೆ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಅವ್ರನ್ನ ಕಳಿಸ್ಬೇಡ ಅಂತ. ಮತ್ತು ಗಂಡಿಗೆ ಒಂದು ಕತ್ತಿ ಕೊಟ್ಟಿರ್ತಾರೆ, ನಿಮ್ಮೆಣ್ಣು ಕೊಟ್ಟಿರ್ತಾರೆ, ಹೊರಗಡೆ ಹೋಗ್ಬೇಕಾದ್ರೆ ಇದು ಕೈಯಲ್ಲಿ ಇಟ್ಕೊಂಡು ಹೋಗಪ್ಪ, ಒಬ್ಬರ ಜೊತೆಲಿ ಇಟ್ಕೊಂಡು ಹೋಗಂತ. ಈಗ ಅದೆಲ್ಲ ಸ್ವಲ್ಪ ಅದು ಟ್ರೆಂಡೆಲ್ಲ ನಿಂತೋಗಿದೆ. ಕೆಲವರು ಹಳೆ ಕಾಲದವರು ಬಿಡ್ತಿಲ್ಲ, ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಆದರೆ ಈಗ ಇದು ನೀವು ಹೇಳ್ತಿರೋ ಒಂದು ವ್ಯವಸ್ಥಿತ ವ್ಯವಧಾನ ಅಂದರೆ ಜನಗಳಿಗೊಂದು ಭಯ ಪಡಿಸೋದಕ್ಕೊಂದು ಮಾರ್ಗೋಪಾಯ ಅಂತ ನಾನು ಹೇಳ್ತೀನಿ. ಇದು ಯಾಕೆಂದರೆ ಇರೋ ವಾತಾವರಣ ಕಲುಷಿತವಾಗಿ, ಇವ್ರ ಮನಸ್ಸು ಕಲುಷಿತವಾಗಿ ಉದ್ದೇಶಪೂರ್ವಕವಾಗಿ ಅದು ವ್ಯವಸ್ಥೆ ಮಾಡಿದ್ರೆ ಅದು ಅಷ್ಟು ಅಪ್ರಯೋಜನ. ಯಾಕಂದರೆ ಅದಕ್ಕೊಂದು ಮಾಂತ್ರಿಕ ಶಕ್ತಿ, ಯಾಂತ್ರಿಕ ಶಕ್ತಿ, ತಾಂತ್ರಿಕ ಶಕ್ತಿ ಅಂತ ಒಂದು ಶಕ್ತಿ ಪರವಶತೆಗಳಿದೆ. ನಮ್ಮಲ್ಲಿ ಬೀಜಾಕ್ಷರಗಳು ಉಪಯೋಗಿಸ್ಕೊಂಡು ಅದಕ್ಕೊಂದು ಶಕ್ತಿ ಸಾಮರ್ಥ್ಯಗಳು ಕೊಟ್ಟಾಗ ಅದಕ್ಕೆ ಒಂದು ಇದು ಬರುತ್ತೆ, ಪವರ್ ಬರುತ್ತೆ. ಆ ಪವರ್ನಿಂದ ಅದು ಕೆಲಸ ಮಾಡುತ್ತೆ. ಸರಿ, ಹಾಗಿದ್ರೆ ಈಗ ಬಳಕೆ ಮಾಡ್ಕೊಳ್ಳೋದಕ್ಕೆ ಯಾವುದು ಪವರ್ ಇರಲ್ಲ ಅಂತ? ಪವರ್ ಇಲ್ಲ. ನಾರ್ಮಲ್ ಮಾಡಿದ್ರೆ ಏನೂ ಪವರ್ ಇಲ್ಲ. ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ನೀವು ಸುಮ್ಮನೆ ನೀರು ಹಾಕ್ಬಿಟ್ಟು ನೀರು ಇಕ್ಬಿಡಿ, ಅದೇನೂ ಆಗೋದಿಲ್ಲ. ಅದಕ್ಕೂ ಇದಕ್ಕೂ ಯಾವ ಸಂಬಂಧವಿಲ್ಲ. ಇವೆಲ್ಲ ಕ್ರಿಯೇಟಿವಿಟಿ, ಜನಗಳಿಗೊಂದು ಭಯ ಪಡಿಸೋದಕ್ಕೊಂದು ಮಾರ್ಗೋಪಾಯ. ಈಗ ಹಿಂದೆ ಒಂದು ಸಂದರ್ಭ ನಿಮ್ಗೆ ಗೊತ್ತಿದ್ದಿಲ್ಲ, ನಾಳೆ ಬಾ ನಾಳೆ ಬಾ ಅಂತ ಎಲ್ಲ ಮನೆ ಬಾಗಿಲಲ್ಲಿ ಬರ್ತಿದ್ರು. ಅದು ಟ್ರೆಂಡ್ ಆಗಿಬಿಟ್ಟಿತ್ತು. ಯಾರು ನೋಡಿದ್ರು ನಾಳೆ ಬಾ ನಾಳೆ ಬಾ. ಒಬ್ಬರು ನೋಡಿ ಒಬ್ಬರು ಅದನ್ನು ಕಂಪೋಸ್ ಮಾಡ್ಕೊಂಡು ಬಂದ್ಬಿಟ್ರು. ಈಗ ಜನಗಳಿಗೊಂದು ಉಚ್ಚೆಬ್ಬರಿಸೋದಕ್ಕೆ ಇದು ಒಂದು ಉತ್ಪಾದನೆ ಮಾಡ್ತಾ ಇರೋ ಒಂದು ಕ್ರಿಯೇಟಿವ್ ವ್ಯವಸ್ಥೆ ಇದು ಅಷ್ಟೇ. ಯಾಕಂದ್ರೆ ನೀವು ಹೇಳೋ ಪ್ರಕಾರ ಇದರಲ್ಲಿ ಏನು ತಪ್ಪಿಲ್ಲ, ಆರಾಮಾಗಿ ಟ್ರೆಂಡಿಂಗ್ ವಿಡಿಯೋನ ನೀವು ಮಾಡ್ಬೋದು ಅಂತ ನೀವು ಹೇಳ್ತಾ ಇದ್ದೀರಿ. ಟ್ರೆಂಡಿಂಗ್ ವಿಡಿಯೋ ಅಂದರೆ ಅವ್ರವ್ರ ಭಾವಕ್ಕೆ ಅವ್ರವ್ರ ಮನಸ್ಸಿನ ದೌರ್ಬಲ್ಯ ಆದಾಗ ಏನಾಗುತ್ತೆ, ದೆವ್ವಗಳು ಬರ್ತವೆ, ಪಿಶಾಚಿಗಳು ಬರ್ತವೆ. ನಮ್ಮಲ್ಲಿ ಮನಸ್ಸು ಗಟ್ಟಿ ಇದ್ರೆ ನಮ್ಮನ್ನು ಯಾರೂ ಅಲ್ಲಾಡಿಸ್ಲಿಕ್ಕೆ. ಈಗ ನೀವೇ ಹೇಳಿದ್ರಲ್ಲ, ಈಗ ಅರಿಶಿಣದ ಶಾಸ್ತ್ರ ಮಾಡುವಂತ ಸಂದರ್ಭದಲ್ಲಿ ಆರಾಮಾಗಿ ಅರಿಶಿನ ಹಾಕೊಳ್ತಾರಲ್ಲ, ಅವ್ರು ಯಾರು ಹೊರಗಡೆ ಹೋಗ್ಬಾರ್ದು, ನಕಾರಾತ್ಮಕ ಶಕ್ತಿಗಳು ನಮ್ಮನ್ನ ಆವರಿಸುತ್ತೆ ಅಂತ ಹೇಳಿ. ಇದಕ್ಕೂ ಹಾಗೆ ಇರ್ಬೋದಲ್ವಾ? ಅದಕ್ಕೆ ಕಾರಣ ನಾನು ಹೇಳಿದೆ ಅಲ್ಲ, ನೀವು ಏನ್ ಹೇಳಿದ್ರಿ ಅಂತಂದ್ರೆ ಮುತ್ತೈದೆಯರು ಆ ಒಂದು ಅರಿಶಿನವನ್ನ ಕಲ್ಸಿರ್ತಾರೆ ಅಂತ ನೀವು ಹೇಳಿದ್ರಿ. ಬಟ್ ಆದ್ರೆ ಅದು ಕಲ್ಸಿರೋದು ಇದು ಜಸ್ಟ್ ನೀರಿಗೆ ಬಿಡ್ತಾ ಇರೋದು. ಇದರಲ್ಲಿ ನಕಾರಾತ್ಮಕ ಶಕ್ತಿ ಹೇಗೆ ಬರುತ್ತೆ? ಏನಾಗುತ್ತೆ ಅಂದ್ರೆ ಒಂದು ಆತ್ಮ ಹೊರಗಡೆ ಶರೀರ ಇಲ್ಲದೆ ಊದು ಅಲಿತಾ ಇರ್ತಾವ. ಇವು ಅರಿಶಿನ ಒಂದು ವ್ಯವಸ್ಥೆ ಮಾಡಿ ಯೌವನ ಪ್ರೌಢಾವಸ್ಥೆಯಲ್ಲಿ ಇದ್ದಾಗ, ಮನಸ್ಸು ಈ ವ್ಯವಸ್ಥೆಯಲ್ಲಿ ಇರುವಾಗ ಇವ್ರು ದೋರ್ಗಳು ಎತ್ಕೊಂಡು ಹೋದಾಗ, ಹೊರಗಡೆ ಹೋದಾಗ ಆಕರ್ಷಣೀಯತೆ ಬಂದು ಆಕರ್ಷಿಸುತ್ತೆ, ಅದು ಎಂಟ್ರಿಫೈ ಆಗುತ್ತೆ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಹಿರೀಕರು ಅವಲೋಕನ ಮಾಡಿ ಅದನ್ನ ಅದು ನಿರ್ಧಾರಕ್ಕೆ ತೆಗೆದಿದ್ದು. ಇವ್ರು ಮಾಡ್ತಿರೋ ಟ್ರೆಂಡ್ ಏನಪ್ಪಾ ಅಂದ್ರೆ ಜನಗಳಿಗೊಂದು ಏನೋ ಒಂದು ರೀತಿ ಕ್ರಿಯೇಟಿವ್ ಹುಟ್ಟಿಸ್ತಾ ಇದ್ದಾರೆ. ಇದು ಗಂಗೆ, ಇದು ನೀರು ಬಂದು ಚಂದ್ರಗಿದು ಓಕೆ, ಅದು ಗುರು ಇದು, ಅದು ಓಕೆ, ಇದು ಓಕೆ, ಎಲ್ಲ ಓಕೆ. ಜನಗಳಿಗೆ ಯಾಕೆ ಜೋಕೆ ಮಾಡ್ತಾ ಇದ್ದೀರಾ ನೀವು? ಇದು ತಪ್ಪು. ಇದು ಯಾಕಂದ್ರೆ ಕಾರಣವಿಲ್ಲದೆ ಕ್ರಿಯೇಟಿವ್ ಮಾಡ್ತಾ ಇದ್ದೀರಾ ಇದನ್ನ. ಅದನ್ನ ನಾನು ಒಪ್ಪೋದಿಲ್ಲ. ಸುರೇಶ್ ಗುರುಜಿ ನೀವೇನು ಹೇಳ್ತೀರಿ? ಈಗ ಒಂದು ಕೆಲಸ ಮಾಡಿ, ಗುರುಗಳು ಅವರ ಅನುಭವ ಅವ್ರದ್ದು ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರವ್ರ ಅನುಭವಕ್ಕೆ ಯಾವುದು ನಾನು ಆತ್ಮಗಳು ಕರೆಸ್ತೀನಿ. ನಮ್ಮ ಮನೆಯಲ್ಲಿ ನಾನು ಬೇಕಾದ್ರೆ ಮೊಬೈಲಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಆತ್ಮಗಳು ಒಂದು ಶರೀರದಲ್ಲಿ 7 ಆತ್ಮ, 8 ಆತ್ಮ, 5 ಆತ್ಮ, 3 ಆತ್ಮ ಹಿಂಗೆ ಕರೆದು ಅವನು ಮಾತಾಡಿಸಿ ಅವ್ರದ್ದು ಹೆಸರು, ಅಡ್ರೆಸ್ಗಳು, ಕುಲಾಗೋತ್ರ, ಸತಿದೆಗೆ ಇದನ್ನು ಹೇಳಿ ಕಳಿಸ್ಕೊಟ್ಟಿದ್ದೀನಿ ಹೊರಗಡೆ. ಯಾಕೆ ಅಂದ್ರೆ ದೈವ ಮಹಿಮೆಯಿಂದ ಮಾಡ್ತಿರೋದು, ನಾನು ಯಾರಿಂದ ಕಲ್ತು ಬಂದ ವಿದ್ಯೆಗಳಲ್ಲ.